ಭಾರಿ ಮಳೆಯ ಅವಾಂತರ, ಸತತ ಮಳೆಗೆ ಕೆರೆಯಂತಾಗಿದೆ ಸುಮ್ಮನಹಳ್ಳಿ ರಸ್ತೆ. ಅಲ್ಲಿನ ಯಾವ ರೀತಿ ಪರಿಸ್ಥಿತಿ ಇದೆಯೋ, ಭಾರಿ ಪ್ರಮಾಣದ ನೀರಿನಲ್ಲಿ ಜನಸಂಚಾರವನ್ನ ಮಾಡ್ತಾ ಇದ್ದಾರೆ. ಬೇರೆ ದಾರಿ ಇಲ್ಲ ರೀ ಅವರಿಗೆ, ಅನಿವಾರ್ಯತೆ, ಬದುಕೊಳ್ಬೇಕು, ಕಟ್ಕೊಳ್ಬೇಕು ಬದುಕನ್ನ. ಅದಕ್ಕೋಸ್ಕರಲೇ ಬೆಂಗಳೂರಿಗೆ ಬಂದಿರೋದು. ಬದುಕನ್ನು ಕಟ್ಕೊಳಕ್ ಬಂದಾಗ ಹಿಂಗೆಲ್ಲ ಆಗ್ಬಿಟ್ರೆ ಅದನ್ನ ಕುತ್ಕೊಂಡ್ಬಿಟ್ರೆ ಏನು ಹೊಟ್ಟೆಪಾಡು ಬೇಕಲ್ವ. ಈ ಥರ ಮಳೆ ಬಂದಾಗ ಯಾರು ರಜೆ ಕೊಡ್ತಾರ? ಈ ಥರ ಮಳೆ ಬಂದಾಗ ಯಾರಾದರೂ ಬೇಡಪ್ಪ ನಿನ್ನ ಮನೇಲಿರೋ ಇವೆಲ್ಲ ಮಾಡ್ಬೇಡ ಅಂತ ಕೇಳ್ತಾರ? ಯಾರು ನೀನು ಯಾಕೆ ಬಂದಿಲ್ಲ ಅಂತ ಅಷ್ಟೇ ಕೇಳ್ತಾರೆ. ಯಾವುದೇ ಕಂಪ್ನಿಗಳಲ್ಲಾದರೂ ಯಾವುದು ಇದ್ದರೆ ವರ್ಕ್ ಫ್ರಮ್ ಹೋಮಲ್ಲಿ ಕೊಡ್ತಾರೆ. ಬಟ್ ಕೆಲವು ಕಡೆಯಲ್ಲಿ ಕೆಲಸ ವರ್ಕ್ ಫ್ರಮ್ ಹೋಮ್ ಬರೋದಿಲ್ಲ, ಅಲ್ಲಿ ಹೋಗಲೇಬೇಕಾಗತ್ತೆ ಅವರು. ಸೊ ಅನಿವಾರ್ಯವಾಗಿ ಹೋಗಲೇಬೇಕು ಅವ್ರು, ಬೇರೆ ಆಪ್ಷನ್ ಇಲ್ಲ. ಅಲ್ಲಾದರೂ ಹೋಗಬೇಕು, ಇಲ್ಲ ಸುತ್ತಿ ಆದರೂ ಹೋಗಬೇಕು. ಬಟ್ ಆ ದಾರಿಗೆ ಬಂದಾಗ ನೀರಿಗೆ ನಿಂತಿದೆ ಅಂತ ಅವ್ರಿಗಾದರೂ ಏನು ಗೊತ್ತಾಗುತ್ತೆ? ಫೀಟ್ ರೋಡ್ ಅಂತೆ ಮರ ಧರೆಗುರುಳು ಬಿದ್ದಿದೆ. ಕಾರಿನ ಮೇಲೆ ಮರ ಬಿದ್ದು ಸಂಪೂರ್ಣ ಜಖಂ ಆಗಿರುವಂತಹ ಸುದ್ದಿ ಗಿರಿನಗರದಿಂದ ಬರ್ತಾ ಇದೆ. ಕಾರಿನಲ್ಲಿದ್ದಂಥ ಪ್ರಯಾಣಿಕ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಅಲ್ಲಿ. ಸೊ ಮರ ಬಿದ್ದ ಪರಿಣಾಮ 3-4 ಮನೆಗಳಿಗೆ ಕೂಡ ಹಾನಿಯಾಗಿದೆ. ಬೃಹತ್ ಮರ ಅದು. ಸೊ ವಿದ್ಯುತ್ ಕಂಬ ಬಿದ್ದ ಪರಿಣಾಮವಾಗಿ ಅಲ್ಲಿ ನೋಡಿ, ಒಂದು ಕಡೆಗೆ ವಿದ್ಯುತ್ ಕಂಬ ಬಿದ್ದಿದೆ, ಇನ್ನೊಂದು ಕಡೆಗೆ ಮರ ಬಿದ್ದಿದೆ. ಬೇರಿದ್ರೆ ತಾನೇ ಮೇಲ್ಗಡೆಗೆ ಎಷ್ಟು ದೊಡ್ಡದಾಗಿ ಬೆಳೆದ್ರೆ ಏನು, ಕೆಳಗಡೆಗೆ ಬೇರೆನೆಲ್ಲ ಕಡ್ದು ಹಾಕಿದ ಮೇಲೆ ಅದು ಎಲ್ರಿ ನಿಲ್ಲಕ್ಕಾಗತ್ತೆ? ಸುಮ್ಮನೆ ಒಂದು ಶೋ ಆಗಿ ನಿಂತಿರುತ್ತೆ, ಅದು ಎಲ್ಲ ಕಡ್ದು ಹಾಕಿರ್ತಾರೆ ಕೆಳಗಡೆ. ಬೆಂಗಳೂರಿನ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಸದ್ಯ ಗಿರಿನಗರದ 80 ಫೀಟ್ ರೋಡಲ್ಲಿದ್ದೇನೆ. ಇಲ್ಲಿ ಕೂಡ ಒಂದು ಬೃಹತ್ ಮರ ಇದೀಗ ದರಶಾಹಿಯಾಗಿದೆ, ಗಮನಿಸ್ತಾ ಇದ್ದೀರಿ. ಈಗ ಕಾರ್ನ ಮೇಲೆ ಈ ಒಂದು ಬೃಹತ್ ಮರ ಕೂಡ ಈಗ ನೆಲಕ್ಕುರುಳಿದೆ. ಪರಿಣಾಮ ದೊಡ್ಡ ಅನಾಹುತ ಕೂಡ ತಪ್ಪಿ ಹೋಗಿದೆ. ಯಾರೂ ಕೂಡ ಕಾರ್ನಲ್ಲಿ ಇರಲಿಲ್ಲ. ಒಂದೊಮ್ಮೆ ಇದ್ದಿದ್ರೆ ಖಂಡಿತವಾಗ್ಲೂ ಕೂಡ ಜೀವ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಆಗ್ತಾ ಇದ್ವು. ಸೊ ಮುಂಭಾಗದ ಭಾಗ ಏನಿದೆಯಲ್ಲ, ಈ ಭಾಗದಲ್ಲಿ ಸಂಪೂರ್ಣವಾಗಿ ಬೃಹತ್ ಮರ ಬಿದ್ದಂಥ ಪರಿಣಾಮ ಕಾರು ಕಂಪ್ಲೀಟ್ ಆಗಿ ಜಖಮ್ ಆಗಿದೆ, ಕಂಪ್ಲೀಟ್ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಸೊ ಇದು ಇಲ್ಲಿನ ರೆಸಿಡೆಂಟ್ ಒಬ್ಬರು ಅಂದರೆ ಮನೆ ಮುಂದೆನೇ ನಿಲ್ಲಿಸಿದ್ರು. ಒಂದೊಮ್ಮೆ ಏನಾದರೂ ಅದರಲ್ಲಿ ಇದ್ದಿದ್ದೇ ಆಗಿದ್ರೆ ದೊಡ್ಡ ಮಟ್ಟದಲ್ಲಿ ಹಾನಿ ಕೂಡ ಆಗ್ತಾ ಇತ್ತು, ಜೀವ ಹಾನಿ ಆಗುವಂಥ ಸಾಧ್ಯತೆಗಳು ಕೂಡ ಇದ್ವು. ಸೊ ಹೀಗೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಕೂಡ ಸಾಕಷ್ಟು ಅವಾಂತರಗಳಾಗ್ತಾ ಇದ್ದಾವೆ. ಇದು ತುಂಬ ಹಳೆಯ ಮರ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಟೊಳ್ಳಾಗಿದೆ, ಯಾವುದೂ ಕೂಡ ಕ್ವಾಲಿಟಿ ಇರಲಿಲ್ಲ. ಸೊ ಹಾಗಾಗಿ ನಿರಂತರ ಮಳೆಯ ಈ ಒಂದು ತೇವಕ್ಕೆ ಸಂಪೂರ್ಣವಾಗಿ ಈಗ ಬಿದ್ದಿದೆ. ಸೊ ಈಗ ಇದು ಮುಖ್ಯ ರಸ್ತೆಯ ಮೇಲೆ ಇದು ಬಿದ್ದಿರುವಂಥ ಕಾರಣಕ್ಕಾಗಿ ಒಂದಿಷ್ಟು ವೆಹಿಕಲ್ಸ್ಗಳ ಓಡಾಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಇಲ್ಲಿ ಮಾತನಾಡಿಸ್ತೀನಿ, ಸ್ಥಳೀಯರಿದ್ದಾರೆ. ಯಾವಾಗ ಬಿತ್ತು ಸರ್, ಯಾವಾಗ ಬಿತ್ತಿದು? ಈ ಒಂದು 10 ಮಿನಿಟ್ಸ್ ಆಯ್ತು ಸರ್. 10 ನಿಮಿಷ ನಾನು ಆ ಕಡೆಯಿಂದ ರೋಡ್ ಪಾಸ್ ಮಾಡಿ ಈ ಕಡೆ ಬಂದೆ. ಸೈಡ್ ನೊರ್ರಂತ ಮರ್ಕೊಂಡು ಹಂಗೆ ಲಬಕ್ಕಂತ ಬಿದ್ದಾಯ್ತು. ಇವಾಗ ಯಾರು ಇರಲಿಲ್ವಾ ಸರ್? ರೋಡ್ ಇರಲಿಲ್ಲ ಸದ್ಯಕ್ಕೆ. ಆ ಕಾರಲ್ಲಿ ಯಾರು ಇರಲಿಲ್ಲ. ಕಾರಲ್ಲಿ ಯಾರೋ ಇದಾರ ಬಂದು ನೋಡಿದ್ರೆ ಅಷ್ಟರೊಳಗೆ ಯಾರೂ ಇರಲಿಲ್ಲ. ಅವ್ರ ಪುಣ್ಯಕ್ಕೆ. ಹೇಳಿ ಸರ್. ಬಂದು ಜಸ್ಟ್ ಗಾಡಿ ನಿಲ್ಲಿಸ್ಬಿಟ್ಟು ಟೀ ಕುಡಿಯೋಕೆನೋ ಹೋದ್ರು ಅವರು. ಜಸ್ಟ್ ಒಂದು 10 ನಿಮಿಷ ಆಗಲ್ಲ. ಅವ್ರದ್ದೇ ಅಂತ ಹೇಳ್ತಿದ್ದಾರೆ, ಮುಂದೆನೇ ನಿಲ್ಸಿದ್ರು. ಇಲ್ಲ, ಮನೆಯವ್ರದ್ದು ಯಾರ್ದು ಇಲ್ಲ, ಇಲ್ಲಿ ಮನೆ ಇವ್ರದೇನೆ ಇರೋದು. ಆ್ಯಕ್ಚುಲಿ ರೋಡಲ್ಲಿ ಎಲ್ಲೋ ಬೋರ್ಡ್ಗಳೇ ಜಾಸ್ತಿ ಹಾಕತ್ತಿದ್ದು. ಇವತ್ತು ಅವ್ರು ಯಾರು ಹಾಕಲಿಲ್ಲ. ನನ್ನ ಗಾಡಿ ನಾನು ಮುಂದೆ ಹಾಕಿದ್ದೆ. ಜಸ್ಟ್ ನಾನು ಜಾಗ ಬಿಟ್ಟು ಅವ್ರಿಗೆ ಮುಂದೆ ಹೋಗಿ ನಾನು ಅಲ್ಲಿ ಹಾಕ್ತೆ. ಬಟ್ ಹಾಕಿದ್ದು ಒಂದು 10 ನಿಮಿಷ ಅಷ್ಟೇ. ಸೌಂಡ್ ಬತ್ತು, ಅಷ್ಟೊತ್ತಿಗೆ ಹಿಂಗಾಯ್ತು. ಸಹಜವಾಗಿ ಈ ರೀತಿಯ ಅವಾಂತರಗಳು ಬೆಂಗಳೂರಿನ ನಗರದಲ್ಲಿ ಸಾಕಷ್ಟು ಆಗ್ತಾ ಇದೆ. ಈಗಾಗಲೇ ಎಲ್ಲೆಲ್ಲಿ ಮರಗಳನ್ನು ತೆರವು ಮಾಡಬೇಕಾಗಿತ್ತು ಅಲ್ಲಿ ಪಾಲಿಕೆ ಕೂಡ ಮಾಡ್ತಾ ಇಲ್ಲ. ಜೊತೆಗೆ ನಿರಂತರ ಮಳೆಗೆ ಮರಗಳು ತೇವಗೊಂಡು ಈಗ ನೆಲಕ್ಕುರುಳುವಂತಹ ಸಾಕಷ್ಟು ಪ್ರಕರಣಗಳು ಕೂಡ ಆಗ್ತಾ ಇದೆ. ಸದ್ಯ ಯಾವುದೇ ಜೀವ ಹಾನಿ ಆಗಿಲ್ಲ, ಆದರೆ ಕಾರು ಮಾತ್ರ ಸಂಪೂರ್ಣವಾಗಿ ಜಖಮ್ ಆಗಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.